ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಮಲತಾಯಿ ಧೋರಣೆ. ತಮಿಳುನಾಡಿಗೆ ನೀರು ಹರಿಸದಿರಲು ರಾಜ್ಯ ಸರ್ಕಾರ ಈಗ ನಿರ್ಧಾರ ಮಾಡಿದೆ. ಸುಪ್ರೀಂ ಮೊರೆ ಹೋಗಲು ಕರ್ನಾಟಕ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಸುಪ್ರೀಂ ಮೊರೆ ಹೋಗಕ್ಕೆ ಕೆಡಬ್ಲ್ಯೂಆರ್ಸಿ ಮತ್ತು ಕೆಡಬ್ಲ್ಯೂಎಂಎ ಆದೇಶವನ್ನು ಪ್ರಶ್ನಿಸಿ ಮೊರೆ ಹೋಗಕ್ಕೆ ಮುಂದಾಗಿದ್ದಾರೆ. ಭಾನುವಾರ ಸರ್ವಪಕ್ಷಗಳ ಸಭೆಯನ್ನ ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಮಲತಾಯಿ ಧೋರಣೆ. ಎರಡೂ ಕಡೆ ಸಿಡಬ್ಲ್ಯೂಆರ್ಸಿನೂ ಆಯಿತು, ಸಿಡಬ್ಲ್ಯೂಎಂಎನೂ ಆಯಿತು. ಕೇಳಿದ ತಕ್ಷಣನೇ ಕೊಟ್ಬಿಡುವಂಥ ಪರಿಸ್ಥಿತಿಗೆ ಯಾಕೆ ಬರ್ತಾ ಇದೆ? ಅವ್ರ ಹತ್ರನೂ ನೀರಿಲ್ವಾ? ಅಲ್ಲಿ ತಮಿಳುನಾಡಿನ ಹತ್ರ ಎಷ್ಟಿದೆ ನೀರು? ಅದನ್ನು ಹೇಳಬೇಕಾಗಿತ್ತಲ್ಲ ಸಿಡಬ್ಲ್ಯೂಎಂಎ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ರಾಜ್ಯ ಸರ್ಕಾರದ ನಿಲುವೇನು? ನಾವು ಒಂದು ಹನಿನೂ ನೀರನ್ನ ಹರಿಸದೇನೆ ಈಗ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡ್ತೀವಿ ಅಂತನ, ಅಥವಾ ಆದೇಶದಲ್ಲಿ ನಾವು ಒಂದಿಷ್ಟು ಪಾಲನೆಯನ್ನ ಮಾಡಿಕೊಂಡು ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತಾನೆ? ವಾಟ್ ಸ್ಟ್ಯಾಂಡ್, ಏನು ಸ್ಟ್ಯಾಂಡ್ ತೆಗೆದುಕೊಳ್ತಾ ಇದ್ದಾರೆ ಇವಾಗ? ಅರುಣ್, ಮೇಲ್ನೋಟಕ್ಕೆ ನಾವು ಒಂದೇ ನೀರನ್ನು ಬಿಡಲ್ಲ ಅಥವಾ ನಾವು ನೀರು ಬಿಡೋಕ್ಕೆ ಇಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿದ್ರು ಕೂಡ ಒಂದಷ್ಟು ಆದೇಶವನ್ನು ಪಾಲಿಸ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಹಿಂದೆ ಕಾವೇರಿ ನೀರಿನ ವಿವಾದದಲ್ಲಿ ನಡೆದಂಥ ರಾಜ್ಯ ಸರ್ಕಾರಗಳು ಮತ್ತು ಬೇರೆ ಬೇರೆ ಕೇಸ್ಗಳು, ಅದು CWR ಇರ್ಬೋದು ಅಥವಾ ಇದರ ಮೇಲ್ಮನವಿಯ ಭಾಗವಾಗಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಇರ್ಬೋದು, ಅವೆಲ್ಲವೂ ಕೂಡ ನೀರು ಬಿಡಲ್ಲ ಅಂತ ಹೇಳ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ಅಥವಾ ಅಂಥ ಸಂದರ್ಭದಲ್ಲಿ ಹೋದಾಗ ಮೊದಲು ನೀರನ್ನು ಬಿಡಿ ಅನ್ನುವಂಥ ತಾಕೀತನ್ನು ಮಾಡಿದಂಥದ್ದು ಕೂಡ ನಡೆದಿದೆ. ಹಾಗೆ ಎಷ್ಟು ಸುಲಭ ಅಲ್ಲ ಹೀಗೆ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದು. ಹಾಗೆ CWRC ಹೇಳಿದ್ನೇ ಫಾಲೋ ಮಾಡಿ ಅನ್ನುವಂಥದ್ದು ಇನ್ನಾಗೆ CWM ಹೇಳಿದೆ. ಅದ್ರ ಪ್ರಕಾರನೇ ನಾವೀಗ ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ಹೇಳಿದಷ್ಟು ಅಥವಾ ಏನು ತಮಿಳುನಾಡು ಕೇಳಿದಷ್ಟು 11,500 ಕ್ಯೂಸೆಕ್ ನೀರಿತ್ತು, ಅಷ್ಟು ನೀರು ಬಿಡೋಕ್ಕಾಗದೇ ಇದ್ರೂ ಕೂಡ ನಾವು ಒಂದು ನಿಗದಿತ ಪ್ರಮಾಣದಲ್ಲಿ ನೀರನ್ನು ಬಿಟ್ಟು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುವಂಥ ಅನಿವಾರ್ಯತೆ ಸೃಷ್ಟಿಯಾದಂತೆ ಕಾಣಿಸ್ತಿದೆ. ಇದೆಲ್ಲದರ ಬಗ್ಗೆ ರಾಜಕೀಯವಾಗಿ ನಮ್ಮಲ್ಲೇ ಕೆಸರಚಾಟ ಆಗೋದಕ್ಕಿಂತ ಮೊದಲು ಅದನ್ನು ಸರ್ವಪಕ್ಷಗಳ ಸಭೆಯ ಮೂಲಕವಾಗಿ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಮುಖ್ಯಮಂತ್ರಿಗಳು ಬಂದಂತೆ ಕಾಣಿಸ್ತಾ ಇದೆ. ಅದರ ಭಾಗವಾಗಿ ಎಲ್ಲೊಂದು ಕಡೆ ಭಾನುವಾರ ಸರ್ವಪಕ್ಷಗಳ ಸಭೆಯನ್ನು ನಡೆಸಬೇಕು ಅನ್ನೋ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಅಲ್ಲಿನ ಅಧಿವೇಶನ ಕೂಡ ಮುಗಿಯುತ್ತೆ. ಶುಕ್ರವಾರ ಮತ್ತು ಹೇಗಿದ್ರು ಶನಿವಾರ ಭಾನುವಾರ ಫ್ರೀ ಇರುತ್ತೆ. ಸಂಸದರು, ಕೇಂದ್ರ ಸಚಿವರು ಒಳಗೊಂಡಂತೆ ವಿಪಕ್ಷ ನಾಯಕರು ಕೂಡ ಜೊತೆ ಸಭೆ ಮಾಡಬಹುದು ಅನ್ನುವಂಥದ್ದು. ಆನಂತರ ಸುಪ್ರೀಂ ಕೋರ್ಟ್ನ ಮೇಲ್ಮನವಿಯಲ್ಲಿ ಯಾವೆಲ್ಲ ಅಂಶಗಳು ಇರಬೇಕು ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಹಾಗಾಗಿ ನಾವೆಲ್ಲೊಂದು ಕಡೆ ಒಂದು ಹನಿಯೂ ಕೂಡ ನೀರು ಬಿಡಲ್ಲ ಅನ್ನುವಂಥ ಪಟ್ಟು ಹಿಡಿದುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದರೆ ಅದು ಬೇರೆದೇ ರೀತಿ ಬೆಳವಣಿಗೆಗೆ ಕಾರಣವಾಗಬಹುದು. ಹಾಗಾಗಿ ಸರ್ಕಾರ ತೆಗೆದುಕೊಳ್ಳುವಂಥ ತೀರ್ಮಾನ ಏನು ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.